ಅತ್ತೆ ಅತ್ತೆ ರೇಂಕತ್ತೆ ರೇಂಕತ್ತೆ ಉಷಾ ಉಷಾ ಯಾರಿದ್ದೀರ ಮನೆಗೆ? ಯಾರು ಇದ್ದಂಗೆ ಕಾಣಿಸ್ತಾ ಇಲ್ಲ. ನಾನು ಹೋಗೋಣ ಒಳಗೆ ನೋಡೋಣ. ಬಾಗಿಲು ತೆಗ್ದೈತಲ್ಲ. ಅತ್ತೆ ಅತ್ತೆ ಯಾವ್ದದು ಕತ್ತೆ ಒಳಗ್ ಬಂದು ಹಿಂಗರಿಸ್ಕೊಂತೈತಿ? ನೋಡ್ದ ಈ ರಮ್ಯನ್ನ ನನ್ನೇ ಕತ್ತೆ ಅಂತಿರದ. ನಾನು ಬರೋದು ಗೊತ್ತಾಗಿನಿ. ಒಳಕ್ ಹೋಗಿ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದಾಳೆ. ಏ ರಮ್ಯಾ, ನಾನು ಕಣೆ ಕಾವ್ಯ. ಓ ನೀನೇನೆ ಕಾವ್ಯ. ನಾನು ಯಾವ್ದೋ ಕತ್ತೆ ಬಂದು ಅರಸ್ತಾ ಐತೆ ಅಂತ ಅನ್ಕೊಂಡೆ. ನಿಂದ ನೀನು ಒಂದಿಟ್ಟು ಹಂಗೆ ಐತೆ ಕತ್ತೆ ದನಿ ಇದ್ದಂಗೆ. ಯಾಕೆ ರಮ್ಯ ಹಂಗಂತಿದ್ಯಾ? ಕತ್ತೆ ದನಿಗೂ ನನ್ ದನಿಗೂ ವ್ಯತ್ಯಾಸ ನೀನ್ ಗೊತ್ತಾಗಲ್ವಾ? ಕತ್ತೆ ದನಿ ಅಂತೆ ಕತ್ತೆ ದನಿ, ನಿಂದು ಕಾಗೆ ದನಿ ಇರ್ಬೇಕು. ಅಯ್ಯೋ ಅದ್ಯಾಕೆ ಹಂಗಾಡ್ತೀಯ? ಇರೋದಿದ್ದಂಗೆ ಹೇಳ್ದೆ ಎದ್ ಬಂದು ಎದಿಗೆ ಹೋದ್ರಂತೆ. ನೀನು ಹಂಗೆ ಅರಸಿದ್ದು ಅತೇ ಅತೇ ಅಂತಾನ. ಅದಕ್ಕೆ ಹಂಗಂದೆ ಬಿಡು. ಏನ್ ಬಂದಿದ್ದು? ಏನ್ ಬೇಕು? ಏನಿಲ್ಲ. ನಿಮ್ಮ ಅತ್ತೆ ಇಲ್ವೇ? ರೇಣುಕತ್ತೆ ಎಲ್ಲೋಯ್ತು? ಯಾಕಮ್ಮ ನಮ್ಮತ್ತೆ? ನಮ್ಮತ್ತೆಗೂ ನಿನ್ಗೂ ಏನ್ ಸಂಬಂಧ? ಏನ್ ಬೇಕು? ನಮ್ಮತ್ತೆ ಹತ್ರ ಏನ್ ಪಿಟ್ಟಿಂಗ್ ಇಡಕ್ ಬಂದಿದ್ಯಾ ನನ್ನ ಬಗ್ಗೆನ? ಹೇಳು. ನಾನು ಪಿಟ್ಟಿಂಗ್ ಇಡ್ತೀರಾ? ಪಿಟ್ಟಿಂಗ್ ಇಡೋದೇನಿದ್ರು ನಿನ್ ಕೆಲಸ ಕಣಿ. ಈಗ ನೋಡಿದಿನಲ್ಲ ಪಿಟ್ಟಿಂಗ್ ಇಟ್ಟು ನಿಮ್ಮ ಅತ್ತೆನ ಹೆಂಗ್ ಮನೆಯಿಂದ ಆಚೆಗೆ ಓಡಿಸ್ತೆ ಅಂತನ. ಅಲ್ಲ ನೀನೇ ಮಾಡಿ ನಿಮ್ಮ ಅತ್ತೆ ಮೇಲೆ ಹಾಕಿ ತುಂಗುನ್ ಜೊತೆ ಸೇರ್ಕೊಂಡು ಏನೇನೋ ಕಿತಾಪತಿ ಮಾಡಿ ಪಾಪ ನಮ್ ಸುಂದರತೆನ ಮನೆಯಿಂದ ಆಚೆಗೆ ಹಾಕಿದ್ಯಲ್ಲ ನೀನು. ನೀನು ನೀನು ಪಿಟ್ಟಿಂಗ್ ರಾಣಿ. ನನಗ್ ಗೊತ್ತಿಲ್ವಾ? ಹೌದಾ? ನಮ್ಮ ಅತ್ತೆ ಮಾಡಿರೋದು ಎಂತ ದೊಡ್ಡ ತಪ್ಪು ಅಂತ ನಿನಗ್ ಗೊತ್ತಿಲ್ಲ. ಅದು ನಮ್ಮ ಅತ್ತೆ ತಲೆಗೆ ಬಂದಿರೋ ಐಡಿಯಾ ಅಲ್ವೇ ಅಲ್ಲ ಅಂತ ನನಗೆ ಅನುಮಾನ ಐತೆ. ಮೆಸೇಜ್ ಮಾಡಕ್ಕೂ ಬರಲ್ಲ ನಮ್ಮ ಅತ್ತಿಗೆ. ಅಂತದೆಲ್ಲ ಯೋಚನೆ ಮಾಡಕ್ಕೂ ಬುದ್ಧಿವಂತಿಕೆ ಇಲ್ಲ, ಏನೂ ಇಲ್ಲ. ಅಂತದ ಯಾರೋ ಹೇಳ್ಕೊಟ್ಟೆ ಮಾಡಿಸಿದಾರೆ. ಅದ್ಯಾರು ಅಂತನ ಗೊತ್ತಿಲ್ಲ ನನಗೆ. ಏನ್ ಹೇಳ್ತಾ ಇದ್ಯಾ? ಯಾರೇ ಹೇಳ್ಕೊಡ್ತಾರೆ ನಿಮ್ಮ ಅತ್ತಿಗೆ? ನಿಮ್ಮ ಅತ್ತೆನೇ ಏನೋ ಯೋಚನೆ ಮಾಡಿ ಏನೋ ಮೆಸೇಜ್ ಮಾಡೈತೆ, ಅದೇ ದೊಡ್ಡ ತಪ್ಪು ಅನ್ನಂಗೆ ಮನೆ ಬಿಟ್ಟು ಕಳ್ಸಿರೋಳು ನೀನು. ಸುಮ್ನೆ ಒತ್ತೆ ಮೇಲೆ ಯಾಕೆ ಅನುಮಾನ ಪಡ್ತೀಯಾ? ಯಾರು ಹೇಳ್ಕೊಟ್ಟಿರಲ್ಲ. ಯಾಕೆ ಹೇಳ್ಕೊಡ್ತಾರೆ? ಬೇರೆಯವ್ರಿಗೆ ಮಾಡಕ್ ಕೆಲಸ ಇಲ್ವಾ ನಿನ್ನಂಗೆ? ನೀನಾದ್ರೆ ಯಾರಿಗಾದ್ರೂ ಹೇಳ್ಕೊಟ್ಟು ಇಂಥ ಕೆಲಸ ಮಾಡಿಸ್ತೀಯ. ಏನ್ ಹೇಳ್ತಾ ಇದ್ಯಾ? ಹೌದು, ಮತ್ತೆ ನಮ್ಮ ಅತ್ತೆಗೆ ಯಾರೋ ಹೇಳ್ಕೊಟ್ಟೇನಿ ಇಂಥ ಕೆಲಸ ಮಾಡ್ಸಿರೋದು. ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗಲ್ವಲ್ಲ, ಅದಕ್ಕೆ ಈ ತರ ಎಲ್ಲ ಪಿಟ್ಟಿಂಗ್ ಇಡ್ತಿರ್ತಾರೆ. ಮಾಡಕ್ ಕೆಲಸ ಇರೋಲ್ಲ ಅಂತವ್ರೇನೆ ಇಂಥ ಕೆಲಸ ಮಾಡೋದು. ಅದ್ಯಾರು ನಮ್ಮ ಅತ್ತಿಗೆ ಹೇಳ್ಕೊಟ್ಟಾರೋ ಅವ್ರಿಗೆ ಲಕ್ಕ ಹೊಡಿಬೇಕು, ಕೈಕಾಲು ಬಿದ್ದೋಗ್ಬೇಕು, ನಾಲ್ಗೆ ಬಿದ್ದೋಗ್ಬೇಕು, ಮಾತಾಡಕ್ ಆಗ್ದಂಗೆ ಕುಂತಿತಾಗೆ ಕುಕ್ಕಬೇಕು. 1 2 ಎಲ್ಲನ ಕುಂತಿತಾಗೆ ಆಗ್ಬೇಕು. ಹಂಗ ಆಗ್ಬೇಕು ಅವ್ರಿಗೆ ಸರಿಯಾಗಿ ಹೇಳ್ಕೊಟ್ಟಿರೋರ್ಗೆ. ಅಯ್ಯೋ ದೇವ್ರಿ, ಇವಳೇನಪ್ಪ ಈ ತರ ಶಪ ಆಗ್ತಾ ಇದ್ದಾಳೆ? ಇವಳು ಹಾಕಿದ ತಕ್ಷಣ ಎಲ್ಲ ಆಗ್ಬಿಡುತ್ತಾ? ಏನೇ ಶಾಕ್ ಆಯ್ತಾ? ಯಾಕೆ ನಾನು ಹೇಳಿದ ತಕ್ಷಣ ಗಾಬರಿ ಆಗ್ತಾ ಇದ್ಯಾ? ನೀನೇನಾದ್ರೂ ಹೇಳ್ಕೊಟ್ಟಿದ್ದ ನಮ್ಮ ಅತ್ತಿಗೆ? ಹೇಳೇ ರಮ್ಯಾ. ಇಲ್ಲಪ್ಪ, ನಾನೇ ಕೇಳ್ಕೊಡೋಣ ಅಂತವೆಲ್ಲ ನಾನು ಮಾಡಲ್ಲ. ಅಲ್ಲೇನೆ ನಾನು ಬಿಟ್ಟಿದ್ದೀನಿ. ಏನೋ ಸುಂದರತೆ ನನ್ನ ಜೊತೆ ಚೆನ್ನಾಗಿ ಮಾತಾಡುತ್ತೆ ಅಂದ ತಕ್ಷಣ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ನಿನ್ನ ಮಾತಿನ ಅರ್ಥ ಅಂದ್ರೆ ಸುಂದರತೆ ಬುದ್ಧಿ ಇಲ್ಲ, ಬೇರೆಯವ್ರ ಮಾತು ಕೇಳಿ ಇಂಥ ಕೆಲಸ ಮಾಡೈತೆ ಅಂತ ನೀನು ಹೇಳ್ತಾ ಇರೋದು? ನಿಮ್ಮ ಅತ್ತೆಗೆ ನೀನು ಬುದ್ಧಿ ಇಲ್ಲ ಅಂತ ಹೇಳ್ಕೊಂತೀಯಲ್ಲ, ನೀನೆಂತ ಸೊಸೆನೆ? ಅತ್ತೆ ಗೌರವನ ಹಾಳು ಮಾಡ್ತಾ ಇದೆಯಲ್ಲ ಇನ್ನೊಬ್ರ ಮನೆಗೆ ಬಂದು. ಸಾಕ್ ಮುಚ್ಚು. ನಾನು ನಮ್ಮ ಮನೆ ಮರ್ಯಾದಿನ ಉಳಿಸೋಳು, ಯಾವತ್ತು ಕಳಿಯೋಳಲ್ಲ ನಿನ್ನಂಗೆ. ನೀನು ಅದು ಇದು ಪತ್ರ ಬರ್ದು ಆಮೇಲೆ ಬುಡುಬಡಿಕೆಯವನ ಹತ್ರನ ಅದು ಇದು ಅಂತ ಹೇಳಿ ನಿನ್ ಮಾದ್ನಿ ಮದುವೆ ನಿಲ್ಲಿಸ್ತಲ್ಲ ನೀನು. ಆ ತರ ಅನ್ಕೊಂಡಿದ್ಯಾ ನನ್ನೇನು? ನಮ್ಮ ಅತ್ತೆ ಮಾಡಿರೋ ತಪ್ಪನ ತಪ್ಪು ಅಂತ ತೋರಿಸಿದೀನಿ ಅಷ್ಟೇ, ಬಿಟ್ರೆ ನಾನು ಯಾವ್ದು ಮಾನ ಮರ್ಯಾದೆ ಹೋಗುವಂತ ಕೆಲಸ ಮಾಡಿಲ್ಲ. ಆಯ್ತು ಬಿಡಮ್ಮ, ಮಾಡಿಲ್ದಿದ್ರೆ ಏನಂತೆ? ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್. ನನಗೂ ಕೆಲಸ ಐತೆ, ಹೊಸ ಮನೆ ಹತ್ರ ಹೋಗಿ ನಾನು ಏನೇನ್ ಆಗ್ತೈತೆ ಕೆಲಸಗಳು ಅಂತ ಹೇಳಿ ಹೋಗಿ ನೋಡ್ಕೊಂಡ್ ಬರ್ಬೇಕು. ನಾನು ಮುಂದೆ ನಿಂತ್ಕೊಂಡು ಮನೆ ಕಟ್ಟಿಸ್ಬೇಕು ಅಚ್ಚುಕಟ್ಟಾಗಿ. ಕಟ್ಸೋಗು, ನನ್ಗೇನ್ ಹೇಳ್ತೀಯಾ? ಹೊಸ ಮನೆ ಕಟ್ಟಿಸ್ತೀನಿ ಅಂತ ಏನು ನನ್ನ ಹತ್ರ ಜಂಬ ಕೊಚ್ಕೊಂತಿದ್ಯಾ? ಹೋಗು ಹೋಗು, ನಿನ್ ಬಂಡವಾಳ ನನಗೂ ಗೊತ್ತಿದೆ. ಯಾಕೆ ಕಾವ್ಯ, ಏನೈತೆ? ಯಾಕೆ ಜಗಳ ಮಾಡ್ತಾ ಇದ್ರಿ ಇಬ್ರು? ಏ ರಮ್ಯಾ, ಯಾಕೆ? ಏನ್ ತಿಂದು ಹೆಚ್ಚಾಗೈತೆ ನಿನ್ಗೆ? ನಿನ್ ಬುದ್ಧಿ ಯಾರೇ ತೋರಿಸ್ಬಿಡ್ತೀಯಲ್ಲ. 2 ದಿವಸನೇ ನೀನ್ ಚೆನ್ನಾಗಿರೋದು. ಚೆನ್ನಾಗಿರಮ್ಮ, ಎಲ್ಲ ಜೊತೆ ಹೊಂದ್ಕೊಂಡಿರು ಅಂತಂದ್ರೆ ನೀನ್ ನನ್ನ ಮಾತೆ ಕೇಳಲ್ಲ ಅಲ್ವೇ? ಈಗ ನೋಡಾಲೆ ಹೆಂಗ್ ಮಾತಾಡ್ತಾ ಇದ್ಯಾ? ಸ್ವಲ್ಪ ಭಯನಯ ಇರ್ಲಿ, ದೊಡ್ಡವರು ಸಣ್ಣವರು ಅಂತಾನ. ಅವಳೇನೇ ಮಾಡಿದ್ಲು? ಯಾಕೆ ಬೈತಾ ಇದ್ಯಾ ಅವಳನ್ನ? ಇವಳಿಂದನ ಆ ಸುಂದರತೆ ಮನೆ ಬಿಟ್ಟೋದಂಗ ಆಯ್ತಲ್ಲ ಈ ವಯಸ್ಸಲ್ಲಿ. ಪಾಪ ಆ ಸುಂದರತೆಗೆ ಎಷ್ಟು ಬೇಜಾರಾಗಿರಲ್ಲ ಹೇಳು. ಅದಕ್ಕೆ ಹಂಗೆ ಯಾಕೆ ಮಾಡಕ್ ಹೋದೆ? ಅವತ್ತೆ ಏನೋ ತಿಳಿದೆ ಏನೋ ಮೆಸೇಜ್ ಮಾಡಿರ್ಬೋದು, ಅದನ್ನೇ ದೊಡ್ಡ ವಿಷಯ ಮಾಡಿ ಮನೆ ಬಿಟ್ಟು ಕಳ್ಸಿದ್ಯಲ್ಲ ಅಂತ ಹೇಳ್ತಿದ್ದೆ. ಮತ್ತೆ ನಮ್ಮ ಮನೆಗಿದ್ರೆ ನನಗೆ ಕಿರಿಕಿರಿ, ಅವಳ ಮನೆಗೆ ಇರಬಾರ್ದು. ನಾನು ನನ್ನ ಆಸೆಗೆಲ್ಲ ಅಡ್ಡಿ ಆಗ್ತಾಳ ಅವಳು. ಅದಕ್ಕೆ ಹಿಂಗ್ ಮಾಡ್ದೆ ಅಂತ ಹೇಳ್ತಾಳಲ್ಲತ್ತಿ. ನೋಡಿ ಎಷ್ಟು ಸ್ವಾರ್ಥಿ ಇವಳು. ನೀನು ಇಂತಳ್ಳ ನಂಬ್ತೀಯ, ನನ್ನಂತಳ್ಳ ನಂಬಲ್ಲ. ಯಾಕೆ ಹೇಳು? ನಾನು ಗಲಗಲ ಮಾತಾಡ್ತೀನಿ, ಇವಳು ಒಳಗೆ ಕೊಳ್ಳಿ ಇಕ್ತಾಳೆ ಸರಿಯಾಗಿ. ಅದಕ್ಕೆ ಮತ್ತೀಗ ಜೋರಾಗಿ ಗಲಗಲ ಮಾತಾಡೋರ್ನ ನಂಬಲ್ಲ ಯಾರೋ ಜನ. ಹಂಗಂದ ಕಾವ್ಯ ನೀನು?
ಇಲ್ಲ ಅತ್ತೆ, ಇವಳು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೆ. ಅಲ್ಲ, ನಮ್ಮ ಅತ್ತೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಿ ಅವ್ರನ್ನ ಮನೆಯಿಂದ ಆಚೆ ಕಳ್ಸವ್ರೆ. ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ. ನಾನು ಏನು ಹೇಳಿಲ್ಲ. ಆದ್ರೆ ನಮ್ಮ ಅತ್ತೆನೇ ನಾನೇ ಮಾಡಿರೋದು ಅಂತ ನನ್ನ ಮನೆಯಿಂದ ಆಚೆಗೆ ಹಾಕಕ್ಕೆ ಪ್ರಯತ್ನ ಪಡ್ತು. ನಮ್ಮ ಮಾವ ಹೆಂಗೋ ಒಂದು ವಾರ ಟೈಮ್ ಕೊಟ್ಟಿಕ್ಕೆ ನಾವು ನಂದೇನು ತಪ್ಪಿಲ್ಲ ಅಂತ ನಾನು ಸಾಬೀತು ಮಾಡಿದೆ. ಈಗ ನನ್ನ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ಹೇಳಿದ್ದ ನಮ್ಮ ಅತ್ತೆನ ನೀನೇ ಹೇಳ್ದಂಗೆ ನೀನೇ ಮನೆಯಿಂದ ಆಚೆಗೆ ಹಾಕು ಅಂತ, ಆಚೆಗೆ ಹೋಗು ಅಂತ ನಮ್ಮ ಮಾವನೇ ಕಳಿಸಿದ್ದು ಅಷ್ಟೇನೆ. ಇದಾಗೆ ನನ್ನ ತಪ್ಪೇನು ಇಲ್ಲ. ಅಲ್ಲ, ಈ ವಯಸ್ಸಲ್ಲಿ ಗಂಡನ ಮನೆ ಬಿಟ್ಟು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋದ್ರೆ ಎಂತರ್ಗಾದ್ರೂ ಬೇಜಾರು ಆಗೇ ಆಗುತ್ತೆ. ಆದ್ರೆ ನಾನೇ ಅದೇ ತಪ್ಪು ಮಾಡ್ದಲೇನೆ ಶಿಕ್ಷೆ ಅನುಭವಿಸಿದ್ರೆ ನನಗೆಷ್ಟು ನೋವಾಗೋದು? ನಾನೇನು ತಪ್ಪು ಮಾಡಿರ್ಲಿಲ್ವಲ್ಲ. ತಪ್ಪು ಮಾಡಿರೋದಕ್ಕೆ ಈಗ ಅವರು ಶಿಕ್ಷೆ ಅನುಭವಿಸ್ತಾ ಇದ್ರೆ ಅದಕ್ಕೆ ನಾನೇ ಕಾರಣ ಆಗನ. ಈ ರಮ್ಯಾ ಏನೇನೋ ಹೇಳ್ತಾಳೆ ಅತ್ತೆ, ಇವಳು ಮಾತು ನಂಬಕ್ ಹೋಗ್ಬೇಡಿ. ಆಯ್ತು, ಗೊತ್ತು ಬಿಡು ಕಾವ್ಯ, ನಿನ್ ಬಗ್ಗೆ ಏನು ಅಂತ ನನಗೆ ಗೊತ್ತಿಲ್ವಾ? ನೀನ್ ಮದ್ವೆ ಆಗಿ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ನಿಮ್ಮ ಅತ್ತೆ ಎಂತವಳು ನೀನ್ ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಬೇರೆಯವ್ರ ಮಾತು ಕೇಳಿ ನಾನು ನಿನ್ನ ತಪ್ಪಿಗೆ ಸಿಗಾಕ್ಸಲ್ಲ, ಸುಮ್ಮನಿರು. ನೀನು ಒಳ್ಳೆಯವಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ರಮ್ಯಾ, ನಿನಗೆ ನಾಲ್ಗೆ ಹಿಡಿತಾ ಇಲ್ಲ, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಸುಮ್ಮನೆ ಹೋಗು ಹೋಗು, ಹೊಸಮನೆ ತೆಗೆ, ಅಲ್ಲಿ ಅದಕ್ಕೆ ಕ್ಯೂರಿಂಗ್ ಮಾಡ್ಬೇಕೇನೋ, ಹೋಗಿ ನೀರು ಬಿಡೋಕೆ ಹೋಗು. ಆಯ್ತು ಬಿಡತ್ತೆ, ಹೋಗ್ತೀನಿ. ನಿಮ್ಗೆ ನಿಮ್ಮ ಮನೆಯವ್ರ ಮಾತಿಗಿಂತನ ಬೇರೆಯವ್ರ ಮನೆಯವ್ರ ಮಾತೇನೆ ಇಡಿಸುತ್ತೆ. ಇಷ್ಟ ಆಗುತ್ತೆ. ಮನೆ ಸೊಸೆಗಿಂತನ ಇನ್ನೊಂದು ಮನೆ ಅಕ್ಕಪಕ್ಕದವಳ ಸೊಸೆ ಅಂದ್ರು ಇಷ್ಟ ಆಗ್ತಾರೆ. ಸರಿ, ಆಯ್ತು ಬಿಡಿ, ನಾವೇನ್ ಮಾಡಕ್ಕಾಗುತ್ತೆ? ನನ್ನ ಮನೆ ಬರನೇ ಇಷ್ಟು. ನಾನೇನೇ ಮಾಡಕ್ ಹೋದ್ರೆ ಎಲ್ಲ ತಪ್ಪೇನೆ. ಹಂಗೆಲ್ಲ ಏನೂ ಇಲ್ಲ ಕಣೆ. ನನ್ಗೆ ಕಾವ್ಯನು ಒಂದೇ, ನೀನು ಒಂದೇ, ಇಬ್ರು ನನ್ನ ಸೊಸೆಯರೇನೆ. ಅವಳು ನನ್ನ ಮೈದ್ನನ್ ಮಗಳು ಅಲ್ಲ, ಮಗಳಲ್ಲ, ಸೊಸೆ, ನನ್ನ ಮೈದ್ನನ್ ಸೊಸೆ. ಆಯ್ತು ಬಿಡಿ, ನಿಮ್ಗೆ ನಿಮ್ ಸೊಸೆಗಿಂತ ನಿಮ್ಮ ಮೈದ್ನನ್ ಸೊಸೆ ಮೇಲೆ ಪ್ರೀತಿ ಜಾಸ್ತಿ. ನಾನು ಹೋಗಿ ಮನೆ ನೋಡ್ಕೊಂತೀನಿ, ಹೆಂಗ್ ಮಾಡ್ತಾ ಇದಾರೆ ಏನು ಅಂತ. ಹೋಗಿ ನೀರ್ ಬಿಟ್ಟು ನೋಡ್ಕೊಂಡ್ ಬರ್ತೀನಿ. ಬೇರೆಯವ್ರಿಗಂತ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಂಗಿಲ್ಲ. ನಾನಾದ್ರೂ ಸ್ವಲ್ಪ ನಿಗಾ ವಹಿಸಿ ಮುತುವರ್ಜಿಯಿಂದನ ಮನೆ ಕಟ್ಟಿಸ್ಬೇಕು ಅಚ್ಚುಕಟ್ಟಾಗಿ. ಹೋಗ್ತೀನಿ ನಾನು. ಎಷ್ಟು ಮಾತಾಡ್ತಾಳಪ್ಪ, ಒಂದ್ ಮಾತಾಡೋದ್ರೆ ಸಾಕು 10 ಉತ್ತರ ಕೊಡ್ತಾಳೆ ಅದಕ್ಕೆ. ಅಯ್ಯೋ ಅದ್ ಯಾರನ್ನ ಇವಳು ನಾಲ್ಗೆ ತಿದ್ದಿದ್ರೆ ಎಂತ ಕತ್ಯ, ಏನ್ ಕತ್ಯ? ಏನ್ ಮಾತಾಡ್ತಾಳೆ ಹಂಗೆ ವಟ 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 ಅಂತ ಒಂದೇ ಸಮಕ್ಕೆ ಮಾತಾಡ್ತಾಳೆ. ಹೋಗ್ಲಿ ಬಿಡಿ ಅತ್ತೆ, ಏನ್ ಮಾಡಕ್ಕಾಗತ್ತೆ. ಕಾವ್ಯ, ಮತ್ತೆ ಇನ್ನೇನ್ ಸಮಾಚಾರ? ನಿಮ್ಮ ಅತ್ತೆ ಹಂಗಾರೆ ತವ್ರ ಮನೆಗೆ ಹೋಗೋಳೇನು? ಅಲ್ಲಿ ಏನು ಕೇಳಿಲ್ವಂತ? ಫೋನ್ಗಿನ್ ಮಾಡಿದ್ರೋ ಹೆಂಗೆ? ಇನ್ನೂ ಏನು ಮಾಡಿಲ್ಲ ಅತ್ತೆ. ನಮ್ಮ ಮನೆಯವ್ರೇನಾರು ಮಾಡಿದ್ರೇನು ನಾನು ಕೇಳಲಿಲ್ಲ. ಇನ್ನೇನು ಅಲ್ಲೇ ಮಗಳಿದಾಳಲ್ಲ, ತವ್ರ ಮನೆಗೆ ತಾನೇ ಮಗಳನ್ನ ಕೊಟ್ಟಿರೋದು. ಏನೋ ಒಂದ್ 2 ದಿವಸ ಇರ್ತಾರೆ, ನೋಡೋಣ ಇನ್ನು ಏನಾಗುತ್ತೋ. ಅವ್ರ ತಪ್ಪ ಅವ್ರಿಗೆ ಅರ್ಥ ಆದ್ರೆ ಸಾಕು ಅಷ್ಟೇನೆ. ನನಗೇನು ಮನೆ ಬಿಟ್ಟು ಕಳಿಸ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ನಾನೇನು ಹೇಳೂ ಇಲ್ಲ ಮನೆ ಬಿಟ್ಟು ಕಳಿಸಿ ಅಂತನ. ನಮ್ಮ ಮಾವನೇ ನಿರ್ಧಾರ ಮಾಡಿದ್ದು ಅಷ್ಟೇನೆ. ಇದ್ರಾಗೆ ನನ್ನ ತಪ್ಪೇನತ್ತೆ? ಆಯ್ತೆ ಹೇಳಿ. ಅಲ್ಲ, ನಾನು ಮನೆ ಬಿಟ್ಟು ಕಳಿಸ್ಬೇಕು ಅಂತ ನನ್ನ ಮೊಬೈಲ್ ತಗೊಂಡು ಅವರು ಹೆಂಗೋ ತಿಳ್ಕೊಂಡು ಐ ಲವ್ ಯು ಅಂತ ಮೆಸೇಜ್ ಮಾಡಿ ಯಾರ್ಯಾರಿಗೋನ ಹಿಂಗೆಲ್ಲ ಮಾಡ್ತಾರಾ? ಹೇಳಿ. ಅಲ್ಲ, ಏನೋ ಸಣ್ಣ ತಪ್ಪು ನನ್ನ ಮೇಲೆ ಸಿಟ್ಟಿರೋದಕ್ಕೆ ಏನೋ ಮಾಡ್ತಾರೆ ಅನ್ಬೋದು, ಸಣ್ಣ ಪುಟ್ಟದ್ ಮಾಡ್ತಾರೆ. ಆದ್ರೆ ಇಂಥದ್ದು ಮಾಡ್ತಾರ? ಜೀವನನೇ ಹಾಳು ಮಾಡೋ ಅಂತ ತಪ್ಪ. ನನಗಂತೂ ತುಂಬಾ ಸಿಟ್ಟು ಬಂತು ನಮ್ಮ ಅತ್ತೆ ಮೇಲೆ. ಕುಕಣಮ್ಮ, ಕುಕ. ನನಗೂ ಅಷ್ಟೇ ಅಮ್ಮ. ಅಲ್ಲ, ನಿಮ್ಮ ಅತ್ತೆಗೆ ಯಾಕಿಂತ ಕೇಳಿ ಬುದ್ಧಿನೋ ಏನ್ ಕತ್ತೆ ಗೊತ್ತಿಲ್ಲ. ಕುಕ. ಮತ್ತೆ ಇನ್ನೇನತ್ತೆ, ಆಶನ್ಗೆ ಫೋನ್ ಮಾಡಿದ್ರಾ ಚೆನ್ನಾಗಿದ್ದಾಳಂತ? ಅವಳಿಗೇನಮ್ಮ, ಅವ್ರ ಅತ್ತೆ ಮಾವ ಆಮೇಲೆ ಗಂಡ ಎಲ್ಲರೂ ಒಳ್ಳೆಯವರೇನೆ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಕಣಮ್ಮ ಅಂತ ಹೇಳ್ತಾ ಇದ್ಲು ಹೋದ್ಸಲ ಬಂದಾಗ. ಅವಳು ಆದ್ನಿದೆ ಒಂದಿಷ್ಟು ಕಿರಿಕಿರಿ ಅಂತೆ. ಅವಳಿನ್ನೇನು ನನ್ನ ಗಂಡು ನೋಡಿ ಮದುವೆ ಮಾಡಿ ಕಳ್ಸಿದ್ರೆ ಅವಳ ಕಾಟನೂ ಇರಲ್ಲ. ಆಮೇಲೆ ಅವಳಿಗೇನು ಆರಾಮಾಗಿರ್ತಾಳೆ ಬಿಡು. ಒಳ್ಳೆ ಮನೆನೇ ಸಿಕ್ಕೈತಿ. ನಾವೇನಾದ್ರೂ ಈ ರಮ್ಯನ್ ಮಾತು ಕೇಳ್ಕೊಂಡು ಮದುವೆ ಮಾಡಿದ್ರೆ ಒಳ್ಳೆ ಹುಡುಗನ ಕಳ್ಕೊಂತಿದ್ವಿ ಅಷ್ಟೇನೆ. ದೇವ್ರ ದಯಿಂದ ಹೆಂಗೋ ಸದ್ಯ ಎಷ್ಟೇ ಅಡೆತಡೆ ಬಂದ್ರು ನಮ್ಮ ಆಶನ್ ಮದ್ವೆ ಆಯ್ತಲ್ಲ ಆ ಸಂಪತ್ತು ಜೊತೆಗೆ, ಅಷ್ಟೇ ಸಮಾಧಾನ. ಇನ್ನ ನಮ್ಮ ಉಷಾ ಅವಳೊಬ್ಬನ ಒಳ್ಳೆ ಜಾಗಕ್ಕೆ ಒಳ್ಳೆ ಮನೆಗೆ ಮದುವೆ ಮಾಡ್ಕೊಟ್ಬಿಟ್ರೆ ನನಗಂತೂ ನೆಮ್ಮದಿ ಅಮ್ಮ ಅವಾಗ. ಓ, ಏನು ಉಷಾ, ಎಲ್ಲಿಗೆ ಹೋಗಿದ್ದೆ? ಏನಿಲ್ಲ ಅದಕ್ಕೆ, ಇಲ್ಲೇ ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿದ್ದೆ. ಅದೇ ಇವಳು ಇದ್ದಾಳಲ್ಲ ಲಕ್ಷ್ಮಿ, ಅವಳ ಮನೆ ಹತ್ರ ಹೋಗಿದ್ದೆ. ಏನದಕ್ಕೆ ಸಮಾಚಾರ? ಏನೋ ಚಿಕ್ಕಮ್ಮ ಏನೋ ಮನೆ ಬಿಟ್ಟು ಕಳಿಸ್ಬಿಟ್ರಂತೆ, ಯಾಕೆ ಏನಾಯ್ತು? ಅದೇ ಕಣೆ ಉಷಾ, ನಾನ್ ಮೆಸೇಜ್ ಮಾಡಿದ್ದು ಅಂತ ಎಲ್ಲ ಅಂದ್ಕೊಂಡಿದ್ರಲ್ವಾ, ಅದು ನಮ್ಮ ಅತ್ತೆನೇ ಮಾಡಿದ್ದು. ಅದಕ್ಕೋಸ್ಕರ ನಮ್ಮ ಮಾವನೇ ಮನೆಯಿಂದ ಆಚೆಗೆ ಹಾಕವ್ರೆ ಅಷ್ಟೇನೆ. ಒಳ್ಳೆ ಕೆಲಸ ಆಯ್ತು ಬಿಡಿ ಅದಕ್ಕೆ. ಹಂಗೆ ಆಗ್ಲಿ ಆ ಚಿಕ್ಕಮ್ಮನ್ಗೆ. ಉಷಾ, ಹೋಗು, ಹೋಗಿ ಅದೆಲ್ಲ ರೂಮ್ನಾಗೆಲ್ಲ ಅಲ್ಡಿದೆಯಲ್ಲ ಅದನ್ನೆಲ್ಲ ಎತ್ತಿಕೋಗಿ ಹೋಗಿ. ಎಲ್ಲ ಅಲ್ಡಿ ಹೋಗ್ಬಿಡ್ತೀಯ. ಯಾರನ್ನ ಬಂದಾರ ಏನಂಬಲ್ಲ ಮನೆ ನೋಡ್ದಾರು. ಅಯ್ಯೋ, ಇನ್ಯಾಕೆ ಚಿಂತೆ ಬಿಡಮ್ಮ, ಹೊಸ ಮನೆ ಕಟ್ಟಿಸ್ತಾ ಇದೀವಲ್ಲ, ಆ ಮನೆಗೆ ಎಲ್ಲ ಕಬೋರ್ಡ್ ಮಾಡ್ಸೋಣ. ಕಬೋರ್ಡ್ ಮಾಡ್ಸಿದ್ರೆ ಅದ್ರೊಳಗಿಟ್ಟು ಎಲ್ಲ ಮುಚ್ಚಿಡ್ ಬಿಡ್ಬೋದು, ಯಾರು ಕಾಣಲ್ಲ. ಅವಾಗ ಆ ಮನೆ ನೀಟಾಗಿ ಕಾಣುತ್ತೆ. ಕಬೋರ್ಡು, ಸೋಲಾರು, ಆಮೇಲೆ ಫಿಲ್ಟ್ರು ಎಲ್ಲ ಹಾಕ್ಸ್ಬಿಡೋಣ ಅಮ್ಮ. ಎಲ್ಲ ಹಾಕಿಸ್ಬಿಡ್ಬೇಕಂತೆ. ಯಾಕೆ ನಿನ್ಗೆ ಎಲ್ಲ ತೊಂದರೆ ಎಲ್ಲ ತಪ್ಪುತ್ತಲ್ಲ ಅಲ್ವೇ? ಹೌದಮ್ಮ, ನೀರ್ ಕಾಯ್ಸಕ್ಕಾಗಲ್ಲ. ನೀರ್ ಕಾಯ್ಸಕ್ಕೆ ಸೌದಿ ತರಬೇಕು, ಚಿಪ್ಪೆ ಮಟ್ಟೆ ತರಬೇಕು, ಆಮೇಲೆ ಫಿಲ್ಟರ್ ನೀರ್ ಬೇರೆ ತರಕ್ ಹೋಗ್ಬೇಕು. ಅಣ್ಣ ಇಲ್ದಿದ್ರೆ ನಾನೇ ತರಬೇಕು. ಅದೆಲ್ಲ ತಪ್ಪುತ್ತೆ. ಸೋಲಾರ್ ಹಾಕ್ಸ್ಬಿಟ್ರೆ ಆರಾಮಾಗಿ
ಆಗಿ ಅದ್ರ ಪಾಡಿಗೆ ಅದು ನೀರ್ ಕಾಯ್ದಿರುತ್ತೆ. ನಾವು ಯಾವಾಗ ಬೇಕಾದ್ರೆ ಅವಾಗ ಬಿಸಿನೀರಾಗೆ ಸ್ನಾನ ಮಾಡ್ಬೋದು. ಆಮೇಲೆ ಫಿಲ್ಟರ್ ಹಾಕಿದ್ರೆ ಮನೆಯಲ್ಲೇ ನೀರ್ ಬರ್ತವೆ. ಆಮೇಲೆ ಸೊಂಪು, ಆಮೇಲೆ ಸಿಂಟೆಕ್ಸ್ ಎಲ್ಲ ಮಾಡಿಸ್ಬೇಕು. ಎಲ್ಲಂದ್ರೆ ಅಲ್ಲಿ ಬಚ್ಚಲಾಗು, ಹೊರಗು, ಕೈ ತೊಳ್ಕೋಬೇಕು, ಎಲ್ಲಾ ಕಡೆ ನಲ್ಲಿ ಹಾಕ್ಸ್ಬಿಟ್ರೆ ನಾವು ನೀರ್ ತಗೊಂಡೋಗೋ ಅವಶ್ಯಕತೆನೇ ಇರಲ್ಲ. ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೆ. ಅಲ್ವಾತ್ಗೆ? ಹೌದು ಕಣೆ ಉಷಾ. ಹಂಗೆ ಮಾಡಿಸ್ರಿ ಎಲ್ಲನ. ಏನೇ ಕಾವ್ಯ, ನೀನು ಹಿಂಗೆ ಹೇಳ್ತಾ ಇದೆಯಾ? ದುಡ್ಡು ಬೇಡವೇನಮ್ಮ ಅದನ್ನೆಲ್ಲ ಮಾಡ್ಸಕ್ಕೆ? ತುಂಬಾ ದುಡ್ಡು ಖರ್ಚಾಗುತ್ತೆ. ಇವ್ರಪ್ಪ ಏನ್ ದುಡ್ಡು ದಿಕ್ಕು ಹೋಗಿಲ್ಲ. ನಾವು ಕೂಲಿ ಮಾಡಿ ಕಷ್ಟಪಟ್ಟು ಏನೋ ಒಂದಿಷ್ಟು ಇಕ್ಕೊಂಡಿರೋದಕ್ಕೆ ಕಟ್ಟಿಸ್ತಾ ಇದೀವಿ ಅಷ್ಟೇನೆ. ನೀನ್ ದುಡಿ, ಆಮೇಲೆ ಎಲ್ಲ ಮಾಡಿಸ್ವಂತೆ. ಏನ್ ಕತೆ, ಮನೆ ಕಟ್ಟೋದು ಒಂದೇ ಸಲ, ಆಮೇಲೆ ಮಾಡ್ಸಕ್ಕಾಗಲ್ಲ ದುಡ್ಡಿದ್ರೂ. ಯಾಕೆಂದ್ರೆ ಎರಡೆರಡು ಸಲ ಮಾಡ್ಸಿದ್ರೆ ಮನೇನು ಚೆನ್ನಾಗಿರಲ್ಲ, ಎಲ್ಲ ಕಿತ್ ಕೆಡುತ್ತಾರೆ. ಅದಕ್ಕೆ ಒಂದೇ ಸಲ ಸಾಲ ಆದ್ರೂ ಆಗ್ಲೇಳು ಒಂದಿಷ್ಟು ಹೆಚ್ಚಾಗಿ ನೀಟಾಗಿ ಮಾಡಿಸ್ರಿ. ಸಂಪು ಮಾಡಿಸಿ, ಸಿಂಟ್ಯಾಕ್ಸ್ ಸಿಕ್ಕಿ, ಆಮೇಲೆ ಫಿಲ್ಟ್ರು, ಸೋಲಾರು ಎಲ್ಲ ಹಾಕಿಸ್ರಿ. ಚೆನ್ನಾಗಿರುತ್ತೆ. ಈಗೆಲ್ಲ ಮನೇನ ಹಂಗೆ ಕಟ್ಸೋದು ನೋಡಿದ್ಯಾ ತಾನೇ? ನೋಡಿದೀನಮ್ಮ. ಆದ್ರೆ ಏನ್ ಮಾಡೋದು, ಅದಕ್ಕೆ ಎಷ್ಟು ದುಡ್ಡಾಗುತ್ತೋ ಏನೋ ಅಂತ. ಒಂದ 3 ಲಕ್ಷ 4 ಲಕ್ಷ ಇದ್ರೆ ಎಲ್ಲ ಹಾಕಿಸ್ಬೋದು. ಆಮೇಲೆ ಕಬೋರ್ಡನ್ನು ಮಾಡಿಸ್ಬೋದು. ಆಮೇಲೆ ಟಿವಿ ಶೋಕೇಶು, ಮಂಚ ಮಾಡಿಸ್ರಿ. ಬೇಡಮ್ಮ ಅವೆಲ್ಲ ಬೇಡ. ಟಿವಿ ಶೋಕೇಸ್ ಬೇಡ, ಮಂಚ ಬೇಡ, ಯಾತು ಬೇಡ. ಸದ್ಯಕ್ಕೆ ಅದೇ ಬಟ್ಟೆ ಇಕ್ಕೆ ಮಕ್ಕಳು ಕಬೋರ್ಡ್ ಮಾಡಿಸ್ಬೇಕು. ನೋಡೋಣ ಹೆಂಗಾಗುತ್ತೋ ಏನೋ. ದುಡ್ಡೆಲ್ಲಾದ್ರೂ ಅಡ್ಜಸ್ಟ್ ಆದ್ರೆ ಮಾಡ್ಸೋದು, ಇಲ್ಲಿದ್ರೆ ಅದು ಮಾಡ್ಸಕ್ ಆಗಲ್ಲ. ಹೆಂಗೋ ನೋಡೋಣ. ಅಮ್ಮ ಎಲ್ಲ ಮಾಡ್ಸು, ನಾನೆಲ್ಲ ಕೆಲ್ಸಕ್ಕೆ ಹೋಗಿ ದುಡ್ದು ಸಾಲನೆಲ್ಲ ನಾ ತೀರಿಸ್ತೀನಿ. ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ನಾನಿದ್ದಂಗೆ. ನೋಡತ್ತೆ, ನಿನ್ ಮಗಳನ್ನ ಇಷ್ಟು ಧೈರ್ಯ ಕೊಡ್ತಾ ಇದ್ದಾಳಲ್ಲ, ಅದಕ್ಕೆ ಮೆಚ್ಚಬೇಕು ಉಷನ. ನೀನ್ ಯಾಕೆ ಚಿಂತೆ ಮಾಡ್ತೀಯ? ಸಾಲ ತೀರ್ಸೋರ್ ಇದ್ದಂಗೆ ಮಾಡಿಸ್ಬಿಡು ಎಲ್ಲನ. ಅಲ್ಲ, ಇವಳಿನ್ನು ಕೆಲ್ಸಕ್ಕೆ ಹೋಗಿಲ್ಲ, ಆಲೇನೆ ದುಡ್ದು ತೀರಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದ್ ಯಾವ ಧೈರ್ಯದ ಮೇಲೆ ಹೇಳ್ತಾಳೋ ಏನೋ. ಹೋಗು ಮೊದ್ಲು ಎತ್ತಿಕೋಗಿ ಹೋಗಿ. ನೋಡ್ತಾ ಇರಮ್ಮ, ನಾನೇ ನಿನ್ ಸಾಲ ಎಲ್ಲ ತೀರಿಸಿ ಆಮೇಲೆ ಮದ್ವೆ ಆಗಿ ಹೋಗ್ತೀನಿ. ಅಲ್ಲಿ ತಕ ನಾನು ಮದ್ವೆ ಆಗಲ್ಲ. ಮತ್ತೆ ನೋಡ್ದ ಎಷ್ಟು ಧೈರ್ಯ ಕೊಡ್ತಾ ಇದ್ದಾಳೆ ಉಷಾ. ನಿನ್ಗೆ ಯಾಕೆ ಭಯ? ಸಾಲ ಮಾಡು, ಪರವಾಗಿಲ್ಲ, ಆಮೇಲೆ ನಿಧಾನ ತೀರ್ಸ್ಕೊಂಬಂತೆ. ಸರಿ ಅಮ್ಮ, ನೋಡೋಣ ಅದಲ್ಲಿ ಯಾರು ಸಾಲ ಕೊಡ್ತಾರೋ ಏನೋ. ಯಾರಾದ್ರೂ ಇದ್ರೆ ಹೇಳು. ಆಯ್ತು ಬಿಡು, ಯಾಕೆ ತಲೆ ಕೆಡಿಸ್ಕೊಂತೆ, ನಾನಿದ್ದಂಗೆನೆ ನಾನೆಲ್ಲ ಹೇಳ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.